ನಮ್ಮ ಜೊತೆಗೆ ಸಚಿವರಾದಂತಹ ಸಂತೋಷ್ ಲಾಡ್ ಇದ್ದಾರೆ. ಸರ್, ರಾಜ್ಯಪಾಲರ ವಿರುದ್ಧ ಹೋರಾಟಗಳು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲಿಂದ ನಡೀತಾ ಇದೆ. ಸೊ ಇವತ್ತಿನ ಹೋರಾಟದಲ್ಲಿ ಏನ್ ಆಗ್ರಹ ಮಾಡ್ತೀರಿ ರಾಜ್ಯಪಾಲರ ಭೇಟಿಯಾಗಿ? ಅಲ್ಲ, ಈಗ ಬೇರೆಯವರಿಗೆ ಯಾಕೆ ಪ್ರಾಸಿಕ್ಯೂಷನ್ ಕೊಡ್ತಿಲ್ಲ ಅಂತ ಕೇಳ್ತಾ ಇದೀವಿ ತಾನೆ. ವೈ ದೇ ಆರ್ ನಾಟ್ ಪ್ರಾಸಿಕ್ಯೂಟಿಂಗ್ ಅದರ್ಸ್. ಆಮೇಲೆ ನಂದು ವೈಯಕ್ತಿಕದಲ್ಲಿ ಅಭಿಪ್ರಾಯದಲ್ಲಿ ಬರೀ 14 ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್, 125 ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಮಾಡಬಾರದು, ಇದೇ ವಿಚಾರ. ಸೊ ಬೇಸಿಕಲಿ ಗವರ್ನರ್ ಇಚ್ಛಾಶಕ್ತಿಯಾಗಿ, ಆಮೇಲೆ ವಿಶೇಷವಾಗಿ ದೇ ಡೋಂಟ್ ಹ್ಯಾವ್ ಪವರ್ಸ್. ಪ್ರಾಸಿಕ್ಯೂಷನ್ ಕೊಡೋಕೆ ಯಾವುದೇ ಕಾನೂನು ರೀತಿಯಾದ ಪವರ್ ಇಲ್ಲದ್ರೂ ಕೂಡ ಮಿಸ್ಯೂಸ್ ಆಫ್ ಪವರ್ ಆಗುತ್ತೆ. ಸೊ ಮಿಸ್ಯೂಸ್ ಆಫ್ ಪವರ್ ಆದಾಗ ಕೋರ್ಟ್ ಕಚೇರಿಗೆ ಹೋಗಲೇಬೇಕು. ಸೊ ಈ ತರದ್ದು ವ್ಯವಸ್ಥೆ ಅವ್ರು ಮಾಡಿ ಕಳೆದ ಒಂದು ತಿಂಗಳಿಂದ ಬರೀ ಗೊಂದಲಮಯ ಮಾಡಿ ನಡೀತಕ್ಕಂಥ ಸರ್ಕಾರ ಏನೋ ಜನರಿಂದ ಮಣ್ಣೆನೆ ಬಿಡಿರ್ತಕ್ಕಂಥ ಸರ್ಕಾರನ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಕಾನೂನಾತ್ಮಕ ಹೋರಾಟ ನಡೀತಾ ಇದೆ, ಪ್ರಾಸಿಕ್ಯೂಷನ್ ಕೊಟ್ಟಿರೋದು. ರಾಜಕೀಯ ಹೋರಾಟ ಕೂಡ ಅನಿವಾರ್ಯ ಆಗಿದೆ ಇವತ್ತಿನ ಪರಿಸ್ಥಿತಿ. ಅನಿವಾರ್ಯ ಇದೆ. ಕಳೆದ 10 ವರ್ಷದಿಂದ ಇವರು ರಾಜಕೀಯ ಬಿಟ್ರೆ ಏನಿಲ್ಲ. ಬಿಜೆಪಿ ಸರ್ಕಾರ ಬಂದಂಗ್ಲೇ ಇಡೀ ದೇಶದಲ್ಲಿ ಬರೀ ಈ ವ್ಯವಸ್ಥೆ ಬಿಟ್ರೆ ನಮ್ಮ ಸರ್ಕಾರ ಹೆಂಗ್ ನಡೀತಂತಂದ್ರೆ ಪರ್ಫಾರ್ಮೆನ್ಸ್ ಟಿವಿಯಲ್ಲೇ ನೋಡ್ಬೇಕು. ನಾವು ಟಿವಿಯಲ್ಲಿ ಅವ್ರ ಭಾಷಣ ನೋಡಬೇಕು, ಅದನ್ನೇ ಕೇಳಬೇಕು. ಈ ಯಾವುದೇ ಇಶ್ಯೂಗಳಿಗೆ ಏನ್ ಮಾತಾಡಂಗಿಲ್ಲ. ಯಾವುದೇ ಒಂದು ಅಪೋಸಿಷನ್ ಇರ್ತಕ್ಕಂಥ ಸ್ಟೇಟ್ ನಲ್ಲಿ ಏನಾದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಲೀಡರ್ಗಳು ಮಾತಾಡ್ತಾರೆ. ಸೊ ಇದೇ ಪರಿಸ್ಥಿತಿ. ಈ ಕಳೆದ 1 ತಿಂಗಳಿಂದ 2 ತಿಂಗಳಿಂದ ಎಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ನಾವು ಮಾತಾಡಿದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಮಾತನಾಡ್ತೀವಿ ಅಂತ ಹೇಳ್ತೀವಿ. ಮತ್ತೆ ಯಾರ ವಿರುದ್ಧ ಮಾತನಾಡಬೇಕು ನಾವು? ಕೇಂದ್ರ ಸರ್ಕಾರದ ಉನ್ನಾರನೇ ಇವೆಲ್ಲ ನಡೀತಿರೋದಲ್ಲ. ರಾಜ್ಯ ಸರ್ಕಾರಗಳು ಎಲ್ಲ ಕಳ್ಕೊಂತಾರೆ, ಕೇಂದ್ರದವ್ರು ನಡೆಸೋದು ಬೇರೆ ಕಡೆ ಎಲ್ಲ ಇವೆಲ್ಲ ಮಾಡ್ತಿರೋದು. ಈಗ ಕೇಜ್ರಿವಾಲ್ ಈಗ ಅದೇ, ಜಾರ್ಖಂಡಲ್ಲೂ ಅದೇ, ಕರ್ನಾಟಕದಲ್ಲೂ ಅದೇ, ತಮಿಳುನಾಡಲ್ಲೂ ಅದೇ, ಈಗ ಮುಂದೆ ತೆಲಂಗಾಣಗೂ ಅಲ್ಲೇ ಅಳ್ಕೊಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.